ನಮಸ್ಕಾರ ಎಲ್ರಿಗೂ. ನಾನಿವತ್ತು 5ನೇ ತರಗತಿದ ಪರಿಸರ ಅಧ್ಯಯನದಲ್ಲಿ ಪಾಠ 8 ಕೃಷಿ ಓದಾತಿದ್ದೆ. ಅದರೊಳಗೆ ಬರೋ ಸಬ್ ಪಾಯಿಂಟ್ಸ್ ಅಂದ್ರೆ ಇದ್ರಾಗೂ ನಮ್ಗೆ TETಲಿ ಒಂದು 5-6 ಕ್ವಶನ್ ಬರ್ಬೋದು ಅನ್ನೋ ಥರ ಐತೆ ಚಾಪ್ಟ್ರು. ಹೆಂಗಂದ್ರೆ ಇದ್ರೊಳಗೆ ಬರೋದು ಏನೇನಂದ್ರೆ ಆಹಾರ ಮತ್ತು ಕೃಷಿಗಳ ಹಂತ ಮತ್ತು ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು, ದೊಡ್ಡ ಕೃಷಿಕರು ಮತ್ತು ಸಾವಯವ ಕೃಷಿ, ರಾಸಾಯನಿಕ ಕೃಷಿ, ಮಳೆಯಾಧಾರಿತ ಕೃಷಿ ಭೂಮಿ, ನೀರಾವರಿ ಕೃಷಿ ಭೂಮಿ, ಹನಿ ನೀರಾವರಿ, ತುಂತುರು ನೀರಾವರಿ, ನೀರಾವರಿ ಪದ್ಧತಿಗಳಲ್ಲಿ ಬೆಳೆಯುವ ಬೆಳೆಗಳು ಮತ್ತು ಕೃಷಿ ಜಮೀನಿನಲ್ಲಿ ಕೈಗೊಳ್ಳುವ ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕೆ ಮತ್ತು ಧಾನ್ಯಗಳ ಬಗ್ಗೆ ಮತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಪ್ರಮುಖ ಬೆಳೆಗಳದಾವು ಅಂಥೇಳಿ ಅದು ಎಲ್ಲ ಬರುತ್ತೆ. ಮತ್ತು ಬೆಳೆಗಳನ್ನು ಬೆಳೆಯೋಕ್ಕೋಸ್ಕರ ಯಾವ್ಯಾವ ಅವರು ಯಾವುದು ರೋಗಗಳು ಬರದೇ ಇರೋ ಥರ ಬೆಳೆಗಳನ್ನು ರಕ್ಷಿಸೋದು ಅಂಥೇಳಿ ಮತ್ತು ಅದರಲ್ಲಿ ಕ್ವಶನ್ಗಳನ್ನು ಕೇಳ್ಬೋದು. ಮತ್ತು ಕೃಷಿಗಳಲ್ಲಿ 3 ಕೃಷಿಕರು, ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು, ದೊಡ್ಡ ಕೃಷಿಕರು ಅಂಥೇಳಿ ಮತ್ತು ಬೆಳೆ ಬೀಜನ ಬೆಳೆಯಲು ಯಾವ ಥರ ಬೀಜಗಳನ್ನು ಮಾಡ್ತಾರೆ ಮತ್ತು ನೀರಾವರಿ ಯಾವುದೈತಿ, ಅಲ್ಲಿ ಸಾವಯವ ಗೊಬ್ಬರ ಹಾಕೋದು, ಯಂತ್ರಗಳನ್ನು ಉಪಯೋಗಿಸಿ ಕಟಾವು ಮಾಡೋದು, ಈ ರೀತಿ ಈ ಲೆಸನ್ನಲ್ಲಿ ಬರುತ್ತೆ. ಮತ್ತು ಇನ್ನೊಂದು ನಮಗೆ ಹೋದ್ಸರನೂ ಒಂದು ಈ ಲೆಸನ್ನಲ್ಲಿ ಒಂದು ಕ್ವಶನ್ ಬಂದಿತ್ತು, ಹಳದಿ ಕ್ರಾಂತಿಗೆ ಸಂಬಂಧಿಸಿರುವುದು ಅಂಥೇಳಿ. ಯಾಕಂದರೆ ಇದು ಕ್ರಾಂತಿಗಳು ಅಂಥೇಳಿ ಒಂದು 8 ಕ್ರಾಂತಿಗಳನ್ನು ಮಾಡ್ಯಾರ, ಅದು ಇದೇ ಪಾಠಕ್ಕೆ ಸಂಬಂಧಪಟ್ಟದ್ದು ಅನ್ನಂಗಾಗತ್ತೆ. ಹಾಗಾಗಿ ಸ್ವಲ್ಪ ಯಾರು ಫಸ್ಟ್ ಪೇಪರ್ ಒಂದು ಬರಿತಿರಲ್ಲ ಅವ್ರು ಏನು ಮಾಡ್ಬೇಕಂದ್ರೆ 3ನೇ ತರಗತಿ 4ನೇ ತರಗತಿ ಪರಿಸರ ಅಧ್ಯಯನದೊಳಗೆ ಏನೊಂದು ಆಲೋಚಿಸು ಅಂತ ಹೇಳ್ಕೊಟ್ಟಾರ, ಅದ್ರಾಗಿರೋ ಕ್ವಶನ್ಸ್ ತೆಗ್ದಾರ. ಆಲ್ಮೋಸ್ಟು ಡೆಫಿನಿಟ್ ಆಗಿರೋವೇ ಅದಾವು, ಆದ್ರೇನು ಕ್ವಶನ್ಸ್ ಮಾತ್ರ ಓದಿ ತಿಳಿ ಅಂತೇಳಿ ಒಂದು ಪರ್ಪಲ್ ಕಲರು, ಪಿಂಕ್ ಕಲರು ಏನೊಂದು ಬಾಕ್ಸ್ ಕೊಟ್ರ, ಅದ್ರಾಗಿರೋ ಕ್ವಶನ್ಸೇ ಜಾಸ್ತಿ ಅದಾವು. ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವವು ಮತ್ತು ಯಾವ ಟೈಮಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರ ಅನ್ನೋದು ಇವೇ ರೀತಿ ಕ್ವಶನ್ಸು ಜಾಸ್ತಿ ಅದಾವು. ಅಂದ್ರೆ ಒಂದು ಲೆಕ್ಕಕ್ಕೆ 5th ಸ್ಟ್ಯಾಂಡರ್ಡಲ್ಲಿ ಈ ಚಾಪ್ಟ್ರು ಸ್ವಲ್ಪ ದೊಡ್ಡದಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಉಳಿದಿರೋದೆಲ್ಲ ಒಂದು 2 ಪಾಯಿಂಟ್ಸ್ ಅಷ್ಟು ಸಿಗ್ತಾವು. ಇದು ಸ್ವಲ್ಪ ಚಾಪ್ಟ್ರು ದೊಡ್ಡದೈತಿ. ಯಾವುದೇ ಓದಲಿ ಒಟ್ಟು ಪಾಯಿಂಟ್ಸ್ ಮಾಡಿಕೊಂಡು ಇಟ್ಕೊಡ್ರಿ. ಅಂದರೆ ಎಕ್ಸಾಮ್ನು ಹತ್ರ ಬಂದಂಗೆ ಏನಾಗುತ್ತೆ, ಒನ್ ಟೈಮ್ ರೀಕಾಲ್ ಮಾಡೋಕ್ಕೆ ಹೆಲ್ಪ್ ಆದಂಗೆ ಆಗುತ್ತೆ. ಕ್ವಶನ್ ಪೇಪರ್ ಇಟ್ಕೊಂಡೆ ರೆಫರ್ ಮಾಡಿರಿ. ಯಾಕಂದ್ರೆ ಕ್ವಶನ್ ಪೇಪರ್ ಇತ್ತು ಅಂದ್ರೆ ಅದ್ರ ಮಾಡಲು ಗೊತ್ತಾಗುತ್ತೆ, ಯಾವ ಲೆಸನ್ನಲ್ಲಿ ಎಷ್ಟು ಕ್ವಶನ್ ಬಂದಾವ ಅನ್ನೋದು ಗೊತ್ತಾಗುತ್ತೆ. ಈಗ ನಂದು 5ನೇ ತರಗತಿ ಪರಿಸರ ಮತ್ತು 4ನೇ ತರಗತಿ ಪರಿಸರ ಮುಗೀತು. ಇನ್ನು ಸಮಾಜ 7th ಸಮಾಜನೂ ಮುಗೀತು. ಆದ್ರೇನು ಪೌರ್ಣಿತಿ ಮುಗ್ದೈತಿ 7th. ಭೂಗೋಳಶಾಸ್ತ್ರ ನೋಡಿಲ್ಲ ನಾನು ಇನ್ನೂ, ಅದ್ರ ಭೂಗೋಳದಲ್ಲಿನೂ ಜಾಸ್ತಿ ಕ್ವಶನ್ಸು ಅದಾವು. ಅದಕ್ಕೆ ಅದನ್ನು ಓದೋ ಮುಂದೆ ಅವಾಗ ನಾನು ಪಾಯಿಂಟ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇವು 4th 5th ಅಷ್ಟು ದೊಡ್ಡ ಚಾಪ್ಟರ್ ಅಂತಿಲ್ಲ. ಪಾಯಿಂಟ್ಸ್ ಹಾಕಿ ನೋಟ್ಸು ಅಪ್ಲೋಡ್ ಮಾಡು ಅಷ್ಟೇನು, ಸುಮ್ಮನೆ ಒಂದು ಟೈಮ್ ಹಾಯಿಸ್ಬೇಕು ಅಂತ ಹಾಸ್ದಂಗೆ. ಅದಕ್ಕೆ ನೀವು ಆ ಥರ ಏನದಾವಲ್ಲ ಅದರಲ್ಲೇ ಕ್ವಶನ್ಸ್ ಇದ್ದಾವೆ, ಅದನ್ನು ನೋಡಿಕೊಂಡು ನೀಟಾಗಿ ಓದ್ಕೊಂಡು ಪಾಯಿಂಟ್ಸ್ ಮಾಡ್ಕೊಂಬಿಡ್ರಿ 4th 5th ಪರಿಸರ ಅಧ್ಯಯನದಲ್ಲಿ. ಯಾಕಂದರೆ ಎಲ್ಲ ನಾನು ಇವಾಗ ಒಂದು ವಿಡಿಯೋದಲ್ಲಿ ಅದು ತೋರಿಸಿದೆ, ಅದೇ ರೀತಿನೇ ಏನದು ಓದಿ ತಿಳಿ ಅಂತೈತಿ, ಅದ್ರಾಗಿರೋ ಕ್ವಶನ್ಸನ್ನೇ ಅವ್ರು ಏನು ಮಾಡ್ಯಾರ ಅಪ್ಲೋಡ್ ಮಾಡ್ಯಾರ. ಬಿಟ್ಟು ಮಧ್ಯೆ ಇರೋವು ಯಾವ ಕ್ವಶನ್ನು ಅವರು ಹಾಕಿಲ್ಲ. ಅದಕ್ಕೆ ಇವಾಗ ಒಂದು ಟೈಮು ಲೆಸನ್ಸ್ ಜೊತೆ ಈ ಥರ ಓದಿ ತಿಳಿ ಮತ್ತು ಹೀಗೆ ಮಾಡುವ ಮತ್ತು ಆಲೋಚಿಸುವಂತ ಏನೇನದಾವು ಅದರಲ್ಲೂ ಒಂದು ಟೈಮು ಕಣ್ಣು ಹಾಯಿಸ್ರಿ.
ಇವಾಗ 4th 5th 7th ಮುಗೀತು ನಂದು. ನನ್ನ ಕಡೆ 6th ಟೆಕ್ಸ್ಟ್ ಬುಕ್ ಇಲ್ಲ. 6th ಟೆಕ್ಸ್ಟ್ ಬುಕ್ ಸಿಕ್ಕಿದ ಮೇಲೆ 6th ಸ್ಟ್ಯಾಂಡರ್ಡ್ದು ಅದನ್ನ ವಿಡಿಯೋನ ಹಾಕ್ತೀನಂತ. ಎಲ್ಲರೂ ಇನ್ನೊಂದು ಜಾಸ್ತಿ ಜಿಯೋಗ್ರಫಿನಲ್ಲಿನೂ ಭೂಗೋಳಶಾಸ್ತ್ರದಲ್ಲಿನೂ ಕ್ವಶನ್ಸ್ ಕೇಳ್ಯಾರ, ಅದನ್ನು ಒನ್ ಟೈಮು ರೀಕಾಲ್ ಮಾಡ್ಕೊಳ್ರಿ. ಒಂದು ಪೇಪರ್ ತಗೋಬೇಕಾ? ಈ ಕಡೆ ಫೋಲ್ಡ್, ಈ ಕಡೆನೂ ಫೋಲ್ಡ್, ಅದು ಎರಡು ಸೇರಿ ಈ ಕಡೆ ಥರ ಮಡಚಬೇಕು. ಆಮೇಲೆ ಸೇಮ್ ಅದೇ ಥರನೇ ಈ ಕಡೆನೂ ಅಪೋಸಿಟ್ ಮಡಚಬೇಕಾ? ಪ್ರೆಸ್ ಮಾಡಿ ಉಲ್ಟಾ ಮಾಡಿ ಒಂದ್ ಕಡೆ ಮಾತ್ರ ಈ ಕಡೆ ಮಡಿಸ್ಬೇಕ. ಅಲ್ಲಿ ಎರಡು ಫೋಲ್ಡ್ ಮಾಡಿರೋ ಪೇಪರ್ನ ಒಂದ್ ಕಡೆ ಫೋಲ್ಡ್ ಮಾಡಬೇಕು. ಸೇಮ್ ಎರಡು ಕಡೆ ಪ್ರೊಸೆಸ್ ಸೇಮ್, ಈ ಕಡೆನೂ ಆ ಕಡೆನೂ. ಮತ್ತೆ ಉಲ್ಟಾ ಮಡಿಚಿ ಒಂದ್ ಭಾಗ ಉಳಿದಿರೋದು ಈ ಹಿಂದಿನಿಂದ ಹೋಗಿ ಮಡಿಚ್ಬೇಕು. ಅದು 4 ಕಾಲು ಜಂಪ್ ಮಾಡುತ್ತಾನೆ, ಮಾಡುತ್ತಾ ಮಾಡಿಸಿ. ಅಲ್ಲಿಂದ ಮಾಡು, ಇನ್ನು ಸ್ವಲ್ಪ ಹಿಂದೆ. ಉಲ್ಟಾ ಬಿತ್ತದು. ಜೋರ್ಸೆ ಮಾಡ್ಬೇಡ, ಸ್ವಲ್ಪ ಅವಕಾಶ ಮಾಡಿ. ಸೂಪರ್.